ವೆಲ್ಕಮ್ ಬ್ಯಾಕ್ ಟು ಮೋಕ್ಷಿತಾ ಕನ್ನಡ ವ್ಲಾಗ್. ನಾನಿವತ್ತು ಪನ್ನೀರ್ ಮಸಾಲನ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಂದಿನಿ ಸ್ಪೆಷಲ್ 3 ಲೀಟ್ರ್ ತೊಗೊಂಡಿದ್ದೀನಿ. ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಈ ಕಡೆ 3 ನಿಂಬೆಹಣ್ಣನ್ನ ಕಟ್ ಮಾಡಿಕೊಂಡು ಜ್ಯೂಸನ್ನ ಎತ್ತಿಟ್ಕೊತಾ ಇದ್ದೀನಿ. ನಾವು ಪನ್ನೀರ್ ತಿನ್ಬೇಕನ್ಸಿದ್ರೆ ರೆಡಿಮೇಡ್ ಪನ್ನೀರನ್ನ ನಾವು ಅಂಗಡಿಯಿಂದ ತೊಗೊಬರಲ್ಲ, ಮನೇಲೇ ಮಾಡಿ ನಾವು ತಿನ್ನೋದು. ಈಗ ಅದು ಹಾಲು ಕಾಯಕ್ಕೆ ಇಟ್ಟಿದ್ದೀನಲ್ಲ, ಅದು ಇನ್ನೇನು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಈ ಜ್ಯೂಸನ್ನ ಅದರೊಳಗಡೆ ಹಾಕಿದ್ರೆ ಈ ರೀತಿ ನೋಡಿ ಒಡ್ಕೊಳ್ಳುತ್ತೆ. ಇದನ್ನು ಇನ್ನು ಶುದ್ಧವಾದ ಬಟ್ಟೆಗೆ ಹಾಕಿ ಕಟ್ಟಿ ಅದ್ರ ಮೇಲೆ ನಾವು ಒಂದು ವೆಯ್ಟ್ ಏನಾದರೂ ಇಡಬೇಕು. ನಾನು ಇದನ್ನು ರಾತ್ರಿಯೇ ಮಾಡಿಟ್ಟಿದ್ದೆ. ಬೆಳಿಗ್ಗೆ ನೋಡಿ ಈ ಥರ ರೆಡಿ ಇತ್ತು, ಸ್ಮೂತಾಗಿ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ. ಈಗ ಒಂದು ಬಾಣಲಿಗೆ ಎಣ್ಣೆ, ಸ್ವಲ್ಪ ಬೆಣ್ಣೆ, ಇದಕ್ಕೆ ಅರಿಶಿನ ಪುಡಿ, ಉಪ್ಪು, ಖಾರದ ಪುಡಿ, ಹಾಗೆ ಕಟ್ ಮಾಡ್ಕೊಂಡಿರೋಂತಹ ಪನ್ನೀರನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ಲೋವಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡಿ ಇಟ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳಿ. ಈಗ ನಾನು ರುಬ್ಕೊಳ್ಳೋದಕ್ಕೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ. ಆಯಿತು, ಕಲರ್ ಚೇಂಜ್ ಆಯಿತು. ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ತೀನಿ. ಈಗ ರುಬ್ಕೊಳ್ಳೋಕ್ಕೆ ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಗೋಡಂಬಿ, ಕೊತ್ತಂಬರಿ, ಚಕ್ಕೆ, ಲವಂಗ. ಈ ಗೋಡಂಬಿನೂ ತೆಂಗಿನಕಾಯಿನ ನಾನು ಸಪ್ರೇಟ್ ರುಬ್ಕೋತೀನಿ. ಈಗ ಇಷ್ಟನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈಗ ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಪಲಾವ್ ಎಲೆ, ಸೋಂಪು ಕಾಳು, ರುಬ್ಕೊಂಡಿರೋಂತಹ ಮಸಾಲೆ ಸೇರಿಸಿ ಚೆನ್ನಾಗಿ ಕೈ ಆಡಿಸ್ಬೇಕು. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಈ ನಂತರ ನಾನು ತೆಂಗಿನಕಾಯಿ ಹಾಗೆ ಗೋಡಂಬಿ, ಹಾಲಿನ ಕೆನೆನ ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿಕ್ಕೊತೀನಿ. ಇದಕ್ಕೆ ಈಗ ನಾನು ಧನಿಯಾ ಪುಡಿ, ಗರಂ ಮಸಾಲೆ, ಹಾಗೆ ಖಾರದ ಪುಡಿ ಮತ್ತು ರುಬ್ಕೊಂಡಿರೋಂತಹ ಪೇಸ್ಟನ್ನು ಸಹ ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಈಗ ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಬಟರು, ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪನ್ನೀರ್ ಮಸಾಲ ರೆಡಿ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ನಾನು ಚಪಾತಿ ಮಾಡ್ಕೊಂಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟು ವಿಡಿಯೋದಲ್ಲಿ.